ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತುಂಬ ಟೈಮ್ ಆದಮೇಲೆ ನಾವೊಂದು ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂತ ಇದ್ದೀವಿ. ಸೊ ಇವತ್ತಿನ ರೆಸಿಪಿ ಬಂದು ಇವತ್ತು ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದು. ಹೌದು, ಬಟ್ ತುಂಬಾ ಈಸಿ ಕೂಡ ಇದೆ. ಜಸ್ಟ್ ಜಾಸ್ತಿ ಟೈಮ್ ತಗೊಳ್ಳೋಲ್ಲ, ಲೈಕ್ 5 to 10 ಮಿನಿಟ್ಸ್ ಒಳಗಡೆ ಆಗೋಗುತ್ತೆ. ಖರ್ಜೂರ ಒಂದು ಬೌಲ್ ತಗೊಂಡಿದ್ದೀನಿ, ಮತ್ತೆ ಒಣ ದ್ರಾಕ್ಷಿ ಸ್ವಲ್ಪ, ಗೋಡಂಬಿ, ಇದು ಒಂದು 3/4 ಬೌಲ್ನಷ್ಟು ಬಾದಾಮಿ ತಗೊಂಡಿದ್ದೆ, ಕೊಬ್ಬರಿ ಇದೊಂದು ಅರ್ಧ ಬೌಲ್ನಷ್ಟು ಇದೆ, 1 ಬೌಲ್ನಷ್ಟು ಬೆಲ್ಲ ಬೇಕು ಇದಕ್ಕೆ, ಮತ್ತೆ 1 ಬೌಲ್ನಷ್ಟು ಹುರಿಗಡ್ಲೆನ ಪುಡಿ ಮಾಡಿ ತಗೊಂಡಿದ್ದೀನಿ, ಮತ್ತೆ 1 ಸ್ಪೂನ್ನಷ್ಟು ತುಪ್ಪ ಹಾಕಬೇಕು. ಬಾದಾಮಿ ನಾನು 3/4 ಕಪ್ ತಗೊಂಡಿದ್ದೆ ಅಲ್ಲ, ಅದನ್ನ ಈಗ ಫ್ರೈ ಮಾಡ್ತೀನಿ. ಇದು ನೆನಪಿನ ಶಕ್ತಿಗೆಲ್ಲ ತುಂಬ ಒಳ್ಳೆಯದು. ನಾವು ಹಾಕ್ತಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹೆಲ್ದಿನೇ. ಇದು ಸ್ವಲ್ಪ ಹುರ್ಕೊಳ್ಳೋಣ. ಮತ್ತು ಈ ಬಾದಾಮಿ ರಾತ್ರಿ ನೆನೆಸಿ, ಬಾದಾಮಿ ಮತ್ತು ದ್ರಾಕ್ಷಿ ಎಲ್ಲ ರಾತ್ರಿ ನೆನೆಸಿದ್ದು ಬೆಳಗ್ಗೆ ತಿಂದರೆ ತುಂಬ ಒಳ್ಳೆಯದು. ಅದು ಕೂದಲಿಗೂ ಒಳ್ಳೆಯದು, ಚರ್ಮಕ್ಕೂ ಒಳ್ಳೆಯದು. ಗೋಡಂಬಿ ಹಾಕ್ತಾ ಇದ್ದೀನಿ, ಜಾಸ್ತಿ ಕುದಿಯೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ಹಾಕಿದರೆ. ಒಣ ಕೊಬ್ಬರಿ ಹಾಕಿದ್ರೂ ಆಗುತ್ತೆ, ಹಾಕಿದ್ರೆ ಆಗುತ್ತೆ, ಮಾತ್ರ ಹಾಕಿದರೆ ಒಳ್ಳೆ ಟೇಸ್ಟ್ ಇರುತ್ತಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಒಣ ಕೊಬ್ಬರಿನೂ ಹಾಕ್ಬೋದು, ಮತ್ತು ಗಸಗಸೆನೂ ಹಾಕ್ಬೋದು, ರುಚಿಗೆ ಇದೆಲ್ಲ ಹೆಲ್ದಿನೂ. ದ್ರಾಕ್ಷಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದಷ್ಟೇ. ಇದೀಗ ಡೇಟ್ಸ್ ಹಾಕ್ತಾ ಇದ್ದೀನಿ, ಮತ್ತು ಗೋಡಂಬಿ ಮಾತ್ರ ಸ್ವಲ್ಪ ಕ್ರಷ್ ಮಾಡ್ಕೊಳ್ತೀನಿ, ನೈಸ್ ಮಾಡೋದು ಬೇಡ ತುಂಬ. ಈಗ ಖರ್ಜೂರ ಹಾಕ್ತೀನಿ, ತಣ್ಣಗಾಗಿದೆ ಇದು. ದ್ರಾಕ್ಷಿನೂ ಒಟ್ಟಿಗೆ ಹಾಕೋಬೋದು ಜೊತೆಗೆ. ಈಗ ಮಿಕ್ಸಿ ಮಾಡ್ಕೊಂಡು ಬಂದೆ ಖರ್ಜೂರ ಮತ್ತು ದ್ರಾಕ್ಷಿ ಹಾಗೆ ಹಾಕಿದ್ರೆ ಆಗುತ್ತೆ, ಪುಡಿ ಮಾಡಿದ್ರೆ ಆಗುತ್ತೆ, ಹೇಗೂ ಆಗುತ್ತೆ. ಈಗ 1 ಸ್ಪೂನ್ ತುಪ್ಪ ಹಾಕ್ತೀನಿ. ಬೆಲ್ಲ ಹಾಕ್ತಾ ಇದ್ದೀನಿ, I'm her little assistant. ಏಲಕ್ಕಿ ಪುಡಿ ಹಾಕ್ತೀನಿ, ಆಮೇಲೆ ಉಂಡೆ ಮಾಡ್ಬೋದು, ಬಿಸಿ ಮಾಡ್ಬೋದು, ಬಿಸಿ ಆಗುತ್ತಾ ಅಂತ ಕೈಯೆಲ್ಲ. 1 ಸ್ಪೂನ್ ತುಪ್ಪ ಹಾಕ್ತೀನಿ ಈಗ ಮೇಲಿಂದ, ಕೈಗೆ ಅಂಟದ ಹಾಗೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಚಿಕ್ಕ ಮಕ್ಕಳಿಗೆಲ್ಲ ಕೊಟ್ಟರು ಒಳ್ಳೆಯದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಫೈನಲಿ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗಿದೆ. ಸೊ ನನಗಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ತುಂಬ ಹೆಲ್ದಿ ರೆಸಿಪಿ ಇದು, ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು, ಕೊಟ್ಟರೆ ಬೆಳವಣಿಗೆಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮಕ್ಕಳಿಗೆ ಖುಷಿನೂ ಆಗುತ್ತೆ ಈ ಥರದ್ದೆಲ್ಲ ತಿಂಡಿಗಳು, ಸಿಹಿ ತಿಂಡಿ ಎಲ್ಲ ಕೊಟ್ಟರೆ. ಹಾಗೆ ಇನ್ನು ಹೊರಗಡೆ ಇಟ್ಟು 1 ವೀಕ್ ಇಟ್ಟು ತಿನ್ಬೋದು, ಮತ್ತು ಫ್ರಿಜ್ಜಲ್ಲಾದರೆ 15 ದಿನ ಇಟ್ಟು ಮಕ್ಕಳಿಗೆ ಕೊಡ್ಬೋದು, ಏನು ಹಾಳಾಗಲ್ಲ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆದರೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ನಮ್ಮದು